ನಾನು ಕಾರ್ಪೊರೇಟ್ ಕಂಪನಿ, ನಾನು ನಿಜವಾಗ್ಲೂ ತಪಸ್ಸು ಜಪ ಮಾಡಬೇಕು ಅನ್ನೋ ಆಸೆ ಇದೆ, ಆದರೆ ನನಗೆ ಸಮಯನೇ ಸಿಗ್ತಾ ಇಲ್ಲ, ನಾನು ಏನು ಮಾಡಬೇಕು ನಾನು? ಅದಕ್ಕೆ ಅವ್ರು ಹೇಳಿದ್ರಂತೆ, ಎಷ್ಟು ಚೆನ್ನಾಗಿ ಹೇಳಿದ್ರಂತೆ, ನೀನೇನು ಮಾತಾಡ್ತೀಯಾ, ನೀನೇನು ಕೆಲಸ ಮಾಡ್ತೀಯಾ, ನೀನೇನು ಮಾಡ್ತಾ ಇದೆಯಾ, ಮೃದುರವಾಗಿ ಮಾಡು, ಮೃದುವಾಗಿ ಮಾತಾಡು. ಬರ್ತಾರೆ ಹೆಣ್ಮಗಳು, ಚಿಕ್ಕ ವಯಸ್ಸು, ಒಂದೇ ಒಂದು ಮಗು ಇರುತ್ತೆ, ಆ ಮಗುಗೆಷ್ಟು 1-2 ವರ್ಷ 3 ವರ್ಷ ಮಗು, ಚಿಕ್ಕ ಮಗು. ಆಕೆ ಬಂದು ಹೇಳ್ತಾರೆ ಸ್ವಾಮಿಗಳ ಹತ್ರ, ನಾನು ಸಾಧನೆ ಮಾಡಬೇಕು ಅಂತ ಆಸೆ, ಆಧ್ಯಾತ್ಮ ತಿಳ್ಕೊಳ್ಬೇಕು ಅಂತ ಆಸೆ, ನಿಮ್ಮಗಳ ಹತ್ರ ಬಂದು ಕೇಳಬೇಕು ಅಂತ ಆಸೆ, ಆದರೆ ನನ್ನ ಮಗು ಯಾವುದಕ್ಕೂ ನಾನು ಬಿಡಲ್ಲ, ಮಗು ನನ್ನ ಇರೋದಕ್ಕೋಸ್ಕರ ನಾನು ಯಾವುದಕ್ಕೂ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕು? ಅದಕ್ಕೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ನೀನೇನು ಮಾಡಬೇಡ ತಾಯಿ, ಮಗುಗೆ ಏನು ಮಾಡ್ತೀಯ ನೀನು? ಬೆಳಿಗ್ಗೆ ಸ್ನಾನ ಮಾಡಿಸ್ತೀಯ, ನೀನು ಸ್ನಾನ ಮಾಡಿಸೋವಾಗ ಆ ಮಗುನ ಕೃಷ್ಣನಿಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೀನಿ, ಕೃಷ್ಣನಿಗೆ ಮಾಡಿಸ್ತಾ ಇದ್ದೀನಿ ಸ್ನಾನ ಮಾಡಿಸೋ, ಅವಾಗೇ ಬರುತ್ತೆ ನಿಮ್ಮ ಭಾವನೆ, ದೇವರಲ್ಲಿದ್ದಾನೆ. ಊಟ ಮಾಡಿಸೋವಾಗ ಕೃಷ್ಣನಿಗೆ ಊಟ ಮಾಡಿಸ್ತೀನಿ, ಮಗುಗೆಲ್ಲ ಕೃಷ್ಣನಿಗೆ ಊಟ ಮಾಡಿಸ್ತೀನಿ ಮಾಡು, ಅವಾಗೇನು ಬರುತ್ತೆ ಭಾವನೆ? ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ನಾವೇನು ಕ್ರಿಯೆ ಮಾಡ್ತೀವಿ, ಪ್ರತಿಯೊಂದು ಕರ್ಮ ನಾವೇನು ಮಾಡ್ತೀವಿ, ಆ ಕರ್ಮದಲ್ಲಿ ಕ್ರಿಯೆಯಲ್ಲಿ ಈ ಭಾವನೆ ಇನ್ನೇನು ಬೇಡ. ನಾವು ವ್ಯಾಪಾರ ಮಾಡೋದು ಅಂಗಡಿ ಕೂತ್ಕೊಂಡು ಗಿರಾಕಿಗಳು ಕೊಡ್ತಾರೆ, ಅವರೇ ನನ್ನ ದೇವರು. ನಾನು ಎಲ್ಲೋಗ್ತೀನಿ, ನಾನು ಮಾಡೋ ಕೆಲಸದಲ್ಲಿ ಕರ್ತವ್ಯದಲ್ಲಿ ನನ್ನ ಪರಿಶುದ್ಧವಾಗಿ ನನ್ನ ಕರ್ತವ್ಯ ನಾನು ಮಾಡೋದು ಅಷ್ಟೇ ದೇವರು, ಅದೇ ತಪಸ್ಸು, ಅದೇ ಇನ್ನೇನು ಜೊತೆಗೆ ಬೇಡ. ನಾನು ಅಷ್ಟನ್ನು ಮಾಡೋದು ಸಾಕು. ಇಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ, ಸರಳವಾಗಿ ಹೇಳ್ತಾ ಇದ್ದಾರೆ. ಏನು ಅರಿವು ಅಂದರೆ ಯಾವುದು? ಈ ದೇಹ ಅರಿವಾ, ಈ ಶರೀರ ಅರಿವಾ? ಇದು ಶರೀರ ನಾನು ನಿಜ, ಶರೀರಕ್ಕೋಸ್ಕರ ಬೆಲೆ ಕೊಡ್ತಾ ಇದ್ದೀವಿ, ಎಲ್ಲ ಶರೀರಕ್ಕೋಸ್ಕರ ಮಾಡ್ತಿಲ್ಲ. ನೀನೇನು ಅನ್ನೋದಕ್ಕೆ ಅದಕ್ಕೆ 5 ನಿಮಿಷದಲ್ಲಿ ಒಂದು ಸಣ್ಣ ಕಥೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಒಬ್ಬರು ರಾಜ, ವಯಸ್ಸಾಗಿರ್ತಕ್ಕಂಥ ರಾಜ, ಅವನಿಗೆ ಸುಮಾರು ವರ್ಷಗಳಿಂದ ಯಾರಾದರೂ ಸಂತರು ಸನ್ಯಾಸಿಗಳು ಬಂದರೆ ಅವ್ರನ್ನ ಸೋಲಿಸ್ಬೇಕು, ಅವ್ರನ್ನ ಅವಮಾನ ಮಾಡಬೇಕು ಅನ್ನೋ ಆಸೆ. ಏನೂ ಇಲ್ಲ, ಅವನು ಕೇಳೋದೇನು? ರೀ, ನೀವೆಲ್ಲ ತಿಳ್ಕೊಂಡಿದ್ದೀರಾ? ನನಗೆ ದೇವ್ರನ್ನ ಭೇಟಿ ಮಾಡಿಸ್ತೀರ ನೀವು, ನಾನು ಪರಮಾತ್ಮನ ಭೇಟಿ ಮಾಡಬೇಕು, ಮಾಡಿಸ್ತೀರ ನೀವೇನು ಹೇಳ್ಕೊಡ್ದು? ವೇದಗಳು, ಉಪನಿಷತ್ತುಗಳು, ದೇವರು ಅಲ್ಲವನೇ ಇಲ್ಲವನೇ, ಅಲ್ಲಿ ಆಕಾಶದವನೇ, ಸೂರ್ಯನವನೇ, ಚಂದ್ರ, ಯಾವುದು ಹೇಳ್ಕೊಡ್ದು? ಆಗುತ್ತೆ, ಆಗಲ್ಲ. ನಾನು ಭೇಟಿ ಮಾಡಿಸ್ತೀರಾ? ಮಾಡ್ಸೋಕ್ಕಾಗಲ್ಲ. ಎರಡರಾಗ ಹೋಗಿ ವಿಚಾರ ಹೇಳ್ಕೊಡ್ದು. ಮಾತು ಏನು ಭೇಟಿ ಮಾಡಿಸ್ತೀರಿ ನೀವು? ಎದುರಿಗೆ ಭೇಟಿ ಮಾಡಿಸಿ, ಕರ್ಕೊಂಡು ಭೇಟಿ ಮಾಡಿಸಿ ಸಾಧ್ಯ ನಿಮಗೆ? ಹೇಗೆ ಸಾಧ್ಯ? ಎಲ್ಲಾದರೂ ಸೋತೋದೆ ಅಂತ ಹೋಗ್ತಾರೆ. ಯಾರ ಕೈ ಸಾಧ್ಯ? ಅವ್ರು ಕೇಳೋ ಕ್ವಶನ್ ಎದುರಿಗೆ ಬಿಡೋದು, ನೀನು ದೇವ್ರ ಭೇಟಿ ಮಾಡಿಸು, ಬೇರೆ ಏನು ಹೇಳ್ಬೇಡ, ಹೇಗೆ ಸಾಧ್ಯ? ಆಗಲ್ಲ. ಅದಕ್ಕೇನಾಯಿತು? ಒಮ್ಮೆ ಬಂದ ಒಬ್ಬ ತರುಣ ಸನ್ಯಾಸಿ ಅವನು ಬಂದು ನಿಂತ್ಕೊಂಡ, ರಾಜನ ಮುಂದೆ ನಿಂತ್ಕೊಂಡ. ರಾಜ ಕೇಳ್ದ, ನೋಡಪ್ಪ, ಎಷ್ಟೋ ಜನ ನನ್ನ ಪ್ರಶ್ನೆ ಕೇಳಿ ಸೋತೋಗಿದ್ದಾರೆ, ಚೆನ್ನಾಗಿ ಅರ್ಥ ಮಾಡೋದು. ಎಷ್ಟೋ ಜನ ನನ್ನ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗಿಲ್ಲ, ನೀನು ಕೊಡೋಕ್ಕಾಗಲ್ಲ, ಯೋಚನೆ ಮಾಡು. ಇಲ್ಲ, ನೀವೇನು ಹೇಳಿ ನಾನು ಕೊಡು. ನೋಡು, ನನಗೆ ಅದು ಇದು ಏನು ಹೇಳಬಾರ್ದು, ದೇವ್ರ ಜೊತೆ ನಾನು ಭೇಟಿ ಮಾಡಿಸ್ಬೇಕು. ನೀನು ಕೇಳಿ ಮಾಡ್ಸೋಕ್ಕಾಗುತ್ತಾ? ಆಗಲ್ಲ. ಬೇರೆ ವಿಚಾರ ಹೇಳ್ಬೇಡ. ಆಗುತ್ತೇನು? ಆಗಲ್ಲ. ಅವನಿಗೆ ಅರ್ಥ ಆಗಿತ್ತು, ರಾಜನಿಗೆ ಏನು ಅರ್ಥ ಆಗಿತ್ತು? ಇವನು ಉತ್ತರ ಹೇಳಲ್ಲ, ಓಡೋಗ್ತಾನೆ. ಆದರೆ ಅವನು ಉತ್ತರ ಕೊಡ್ತಾನೆ. ಎಂಥ ಉತ್ತರ ಕೊಡ್ತಾನೆ ಅಂದರೆ, ರಾಜರೇ, ನೀವು ತಕ್ಷಣ ಭೇಟಿ ಮಾಡಬೇಕು ಅಂತೀರಾ? ನಿಧಾನ, ಸಮಯ ಬೇಕಾ ನಿಮ್ಗೆ? ಇವತ್ತು ತಕ್ಷಣ ನೀವು ಭೇಟಿ ಮಾಡಬೇಕಾ? ನಿಮಗೆ ಸಮಯ ಬೇಕಾ? ರಾಜರು ಚೆನ್ನಾಗಿ ಹೋಗ್ತಾನೆ. ಅವನ ಉತ್ತರ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವನು ಎಲ್ಲರೂ ಹೇಳ್ದಂಗೆ ಇವ್ರು ಹೇಳ್ತಾನೆ, ನೀನೇನಪ್ಪ ಹಿಂಗೆ ಕೇಳ್ತಾವೆ? ತಕ್ಷಣ ಭೇಟಿ ಮಾಡಬೇಕಾ, ಸಮಯ ಬೇಕಂತ ಕೇಳ್ತಾವೆ. ಏನು ಹೇಳಿ ಇವ್ರಿಗ? ನಾನು ಸಮಯ ಬೇರೆ ಮಾತು ಬೇಕಿಲ್ಲ, ನೀವು ಎರಡರ ಒಂದೇ ಹೇಳಿ. ಅವನು ಏನು ಹೇಳೋದವನು? ಇವನೇನು ಮಾಡ್ತಾನೆ ಏನು ಗೊತ್ತಾಗ್ತಿಲ್ಲ ಅವನಿಗೆ. ದೇವರು ಅಂದರೆ ಏನು ಅಂತ ಅವ್ನಿಗೆ ಅರ್ಥನೇ ಆಗಿಲ್ಲ. ಅವನು ಇನ್ನೊಂದು ಮಾತು ಹೇಳ್ತಾನೆ, ಯಾರೋ ಸನ್ಯಾಸಿ, ದೇವರು ಭೇಟಿ ಮಾಡೋದಕ್ಕೆ ನಿಮ್ಗೆ ಶಕ್ತಿ ಇದೆಯಾ? ನಿಮ್ಮ ಕಣ್ಣಲ್ಲಿ ನೋಡುವಂಥ ಶಕ್ತಿ ಇದೆಯಾ? ನಿಮಗೆ ಅರ್ಥ ಮಾಡೋಂಥ ಮನಃಶಕ್ತಿ ಇದೆಯಾ? ಕಣ್ಣು ಬಿಟ್ಟ ತಕ್ಷಣ ನೀವು ಆ ದೇವರು ನೋಡಿದ ತಕ್ಷಣ ಸುಟ್ಟೋಗ್ಬಿಡ್ಬೋದು ನೀವು. ಕಣ್ಣು ಕಾಣಿದ್ರೆ ಕುರುಡಿನ ಆಗ್ಬಿಡ್ಬೋದು ನೀವು ಇಂದಿನ ಆಗ್ಬೋದು. ಆ ಶಕ್ತಿ ಇದೆಯಾ ನಿಮಗೆ? ನೋಡಿ ಹೇಳಿ, ಇವಾಗ ಎರಡರಾಗ ಒಂದು ಹೇಳಿ, ಇವಾಗ ಮಾಡಿಸ್ಬೇಕಾ, ಸಮಯ ಬೇಕಾ? ಅವನು ಕ್ವಶನ್ ರಾಜನೇ ಕೇಳೋಲ್ಲ, ಉತ್ತರ ಕೊಡಲೇಬೇಕು ರಾಜ. ಇಲ್ಲ ಸಮಯ ಬೇಕು ಅನ್ಬೇಕು, ಇಲ್ಲ ಉತ್ತರ ಕೊಡಬೇಕು. ಏನು ಹೇಳೋದು ಅವನು? ಒಂದಕ್ಕೆ ಕೀಡ ಹೋಗ್ತಾನೆ, ಇವನ ಹತ್ರ ಹಿಂಗೆ ಸಿಕ್ಕಾಕೊಳ್ಳೋದಾರ ಅಂತ. ಅವಾಗ ಹೇಳ್ತಾನೆ, ಇವನೇ ಹೇಳ್ತಾನೆ, ನೋಡಿ,
ನಿಮ್ಮ ಮಗನ ಕೇಳಬೇಕಾ, ಹೆಂಡತಿನ ಕೇಳಬೇಕಾ, ಯಾರು ಬೇಕಾದ್ರೆ ಕೇಳಿ, ಅದು ಸಮಯ ಕೊಡ್ತೀನಿ, ನನಗೆ ಬಂದೇಳಿ ಅವಾಗ ಇವಾಗ ಹೇಳಿ. ಅವಾಗ ಅವನು ರಾಜನು ಇವನ್ಯಾರೋ ಹುಚ್ಚ, ಇವನು ಮೊದಲೇ ಇವನು ಬಂದ ತಕ್ಷಣ ಉತ್ತರ ಹೇಳ್ತಾನೆ ಹುಚ್ಚ ನನಗೆ. ಇವಾಗ ಇವ್ನು ಹುಚ್ಚಿನ ಕೇಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ, ನಾನು ಬಿಡಿಸ್ಕೊಳಕ್ಕಾಗಲ್ಲ, ಏನೋ ಮಾಡಿ ತಪ್ಪಿಸ್ಕೊಬೇಕು ಅಂತ ಯೋಚನೆ ಮಾಡ್ತಾನೆ. ಅವಾಗ ಅವನು ಸನ್ಯಾಸಿನೇ ಹೇಳ್ತಾನೆ, ನೋಡು, ಒಂದು ನಿನಗೋಸ್ಕರ ನಾನು ಒಂದು ಮಾಡ್ತೀನಿ, ನಿನ್ನ ಭೇಟಿ ಮಾಡೋಕ್ಕೆ ದೇವ್ರ ಹತ್ರ ಸಮಯ ತೊಗೊತೀನಿ, ತೊಗೊಳ್ಳ? ಅವ ನಿನ್ನ ಭೇಟಿ ಮಾಡಿಸೋ ನೀನು ಸಮಯ ತಗೋ ಮಾಡಿಸ್ತೀನಿ, ಅದೊಂದು ಮಾಡಿಸ್ಲ? ಆಯಿತು, ಕೊಡು, ಬರ್ಕೊಡು. ನಿನ್ನ ಒಂದು ಯಾವುದೋ ಒಂದು ನಿಜಾನೇ, ನನ್ನ ಭೇಟಿ ಮಾಡಬೇಕಾದ್ರೆ ಮೊದಲು ನಾನು ಅವ್ರನ್ನ ನೋಡ್ಬಿಟ್ಟೆ, ನಾನು ಅವ್ರಿಗೆ ಅಪಾಯಿಂಟ್ಮೆಂಟ್ ಕೊಡೋದು, ಆ ರೀತಿ ನನಗೂ ಬರ್ಕೊಡು, ನನ್ನ ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೋತೀನಿ. ಬರ್ಕೊಡ್ತಾನೆ, ಒಂದು ಹಾಳೆ ತೊಗೊತಾನೆ, ಬರ್ಕೊಡ್ತಾನೆ. ಬರ್ಕೊಂಡಾಗ ಏನು ಬರ್ಕೊಟ್ಟಿದ್ದಾನೆ, ನಾನು ಇಂಥ ದೇಶದ ರಾಜ, ಇಂತಿಂಥದ್ದು ಮಾಡಿದ್ದೀನಿ, ಇಂತಿಂಥದ್ದು ಮಾಡಿ, ಇಷ್ಟುದ್ದ ಬರ್ಕೊಡ್ತಾನೆ. ಅವನು ತಗೊಂತಾನೆ, ನೋಡ್ತಾನೆ, ಎಂಥ ಸುಳ್ಳುಗಾರ ನೀನು, ಈ ಸುಳ್ಳು ಹೇಳೋದು ನೀನು ರಾಜನ ಪ್ರವೃತ್ತಿನ, ನೀನು ಏನು ಬರ್ಕೊಟ್ಟಿದ್ಯಾ ನೀನು ನಿನ್ನ ಅಡ್ರೆಸ್ ಬರ್ಕೊಡು ಅಂತಂದರೆ ನೀನು ರಾಜನು ಅದು ಇದು ಇಷ್ಟೆಲ್ಲ ಬರೆದಿದ್ಯಾ ನೀನು. ಇವತ್ತು ನೀನು ರಾಜನಾಗಿದೆಯಾ, ನಾಳೆ ನಿನ್ನ ಶತ್ರುಗಳು ದಾಳಿ ಮಾಡಿ ನೀನು ಸೋತವಾಗಿ ನೀನು ಪಲಾಯನ ಮಾಡಿದಾಗ ನೀನು ಭಿಕಾರಿ ಆಗಿರ್ತೀಯಾ, ಆವಾಗ ರಾಜನ ನೀನು ಹೇಳ ನಂಗೆ ಹೇಳು. ನನಗೆ ಉತ್ತರ, ನಾಳೆ ನೀನು ಭಿಕಾರಿ ಆಗಿದ್ದೀಯ, ಆವಾಗ ನೀನು ರಾಜನ, ನೀನೇನಾಗಿರ್ತೀಯ? ಅಯ್ಯ, ಆವಾಗ ನಾನು ಇರ್ತೀನಿ, ಭಿಕಾರಿನ ರಾಜನ ಒಟ್ಟಿನಲ್ಲಿ ಆವಾಗ ನಾನು ಇರ್ತೀನಿ. ಹಾಗಾದರೆ ಈ ರಾಜ ಅನ್ನೋದು ನಿನ್ನ ಪರಿಚಯ ಅಲ್ಲ, ನೀನು ಇರ್ತೀಯ, ಭಿಕಾರಿ ಆಗಿರ್ಬೋದು, ರಾಜನಾಗ ಇರ್ತೀಯ ನೀನು, ಅದರ ಪರಿಚಯ ಅಲ್ಲ. ನಿನ್ನ ಹೆಸರು ಬರೆದಿದ್ಯಾ, ಈ ಹೆಸರು ಯಾವುದು? ನಿನಗೆ ನಿಮ್ಮ ಅಪ್ಪ ಅಮ್ಮ ಕೊಟ್ಟರು ಹೆಸರದು. ಆ ಹೆಸರು ಬಿಟ್ಟು ನಿನ್ಗೆ ಮಹೇಂದ್ರ ಅಂದ್ಕೊಳ್ಬೋದು, ದೇವೇಂದ್ರ ಅಂದ್ಕೊಟ್ಟಿದ್ರೆ ನೀನು ದೇವೇಂದ್ರ ಆಗಿರ್ತಾಯಿದ್ದೆ, ಅದು ನಿಜನಾ? ಅದು ಅಲ್ಲ. ಮತ್ತೆ ನೀನು ಯಾರು? ಅದನ್ನು ಅರ್ಥ ಮಾಡಿಕೊಂಡು ನನಗೆ ಬರ್ಕೊಂಡು ಒಂದು ಕೊಡು, ನೀನು ನಾನು ದೇವ್ರ ಹತ್ರ ಅಪಾಯಿಂಟ್ಮೆಂಟ್ ತೊಗೊತೀನಿ. ಆವಾಗ ರಾಜನಿಗೆ ಯೋಚನೆ ಶುರುವಾಗ್ತದೆ, ಓ ಇದು ಸತ್ಯ, ಇದೇನು ಸಮಯ ತಗೋರಿ, ಎಷ್ಟು ಸಮಯ ಬೇಕು? 1 ವರ್ಷ ಸಮಯ ತಗೋ, ನಾನು ಆಮೇಲೆ ಬರ್ತೀನಿ. ನಾನು ಆವಾಗ ನೀನು ಬರ್ಕೊಂಡು ನೀನು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ತೀನಿ. ರಾಜನಿಗೆ ತಪ್ಪಿಸ್ಕೊಂಡ್ರೆ ಸಾಕು ಅಂತ ಅವನಿಗೆ ಯೋಚನೆ ಆಗಿರ್ತದೆ, ಯೋಚನೆ ಮಾಡೋಕ್ಕೆ ಸಮಯ ಬೇಕು ಅಂತ. ಆಯಿತು ಅಂತ ಒಪ್ಕೊಂತಾನೆ. ಆ ಸನ್ಯಾಸಿ ಆಚೆ ಬಂದು ಹೇಳ್ತಾನೆ, ಇವನೇನಾದರೂ ನಿಜವಾಗ್ಲೂ ದೇವ್ರನ್ನ ಭೇಟಿ ಮಾಡಬೇಕು ಅಂತ 1 ವರ್ಷದಲ್ಲಿ ಅವನನ್ನು ಅವನು ಅರಿತುಕೊಂಡು ನಾನು ಯಾರು ಅಂತ ಅವನು ಬರ್ಕೊಡ್ಬೇಕಾದ್ರೆ, ಅವನನ್ನು ಅವನು ಅರಿತುಕೊಂಡು ಬರ್ಕೊಬೇಕಾದ್ರೆ ಅವನು ಪರಮಾತ್ಮನ ಹುಡುಕೋಷ್ಟೇ ಇಲ್ಲ, ಪರಮಾತ್ಮನ ಅವನು ಹುಡುಕೋಷ್ಟೇ ಇಲ್ಲ. ಪರಮಾತ್ಮನ ಅವನಲ್ಲಿ ಒಳಗಿರ್ತಕ್ಕಂಥ ಆತ್ಮವನ್ನು ಅವನು ತಿಳ್ಕೊಂಡಾಗ ಅವನು ಪರಮಾತ್ಮನ ಯಾಕೆ ಹುಡುಕಬೇಕು? ಅವನಲ್ಲಿರ್ತಕ್ಕಂಥ ನನ್ನಲ್ಲಿರ್ತಕ್ಕಂಥ ಅಕ್ಕವರನ್ನು ಹೇಳಿದ್ರು, ಪರಮಾತ್ಮನ ಅಂಶ ಒಂದು ಅಣು ನನ್ನಲ್ಲಿರ್ತಕ್ಕಂಥದ್ದು ನಾನು. ಆ ನಾನು ಅಂತ ತುಡಿತಾ ಇರೋದು ಯಾವುದು? ಈ ಮಾತಲ್ಲ, ಈ ನಾನಲ್ಲ, ಈ ಶರೀರ ಅಲ್ಲ, ತುಡಿತಾ ಇದೆ. ಆ ತುಡಿತಿರೋದು ಯಾವುದು ಅಂತ ಅಣುವನ್ನು ತಿಳ್ಕೊಂಡ್ರೆ ಸಾಕು, ಪರಮಾತ್ಮನ ತಿಳ್ಕೊಂಡಂಗೆ. ಸಮುದ್ರದ ಒಂದು ಬಿಂದು ನೀರು ತಿಳ್ಕೊಂಡ್ರೆ ಸಮುದ್ರನೇ. ಪ್ರತಿಯೊಂದು ಅಷ್ಟು ಒಂದು ಅಕ್ಷರವನ್ನು ಆ ಒಂದು ಅಣು ಆತ್ಮ ವಿಚಾರವನ್ನು ಒಂದಿಷ್ಟು ನನ್ನಲ್ಲಿ ಇರ್ತಕ್ಕಂಥ ನಾನು ಈ ದೇಹ ಅಲ್ಲ, ನಾನು ಈ ಆತ್ಮ ಅಂದರೆ ಏನು ಅನ್ನೋ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟರೆ ಅಷ್ಟೇ ಪರಮಾತ್ಮ ತಿಳ್ಕೊಂಡೆ.